ಇನ್ನು ರಾಜ್ಯದ ಸುದ್ದಿ ಕರ್ನಾಟಕದ ದಾವಣಗೆರೆ ದಕ್ಷಿಣ ಬಾಗಲಕೋಟೆ ಬೈ ಎಲೆಕ್ಷನ್ ರಣಕಣ ರಂಗೇರಿದ್ದು ಕಾಂಗ್ರೆಸ್ ಚಕ್ರವ್ಯೂಹದಲ್ಲಿ ಸಿಲುಕಿಕೊಂಡಂತೆ ಆಗಿದೆ. ನಾಮಪತ್ರ ಸಲ್ಲಿಕೆ ಮುಕ್ತಾಯಗೊಂಡಿದ್ದು 38 ಅಭ್ಯರ್ಥಿಗಳು ದಾವಣಗೆರೆ ದಕ್ಷಿಣದಿಂದ ಸ್ಪರ್ಧೆಗೆ ಮುಂದಾಗಿದ್ದಾರೆ. ಇದ್ರ ಜೊತೆಗೆ 23 ಮಂದಿ ಮುಸ್ಲಿಂ ಸಮುದಾಯದ ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದಾರಂತೆ. ಬಿಜೆಪಿ ಕಾಂಗ್ರೆಸ್ ಹೊರತುಪಡಿಸಿದರೆ 12 ಇತರೆ ಪಕ್ಷಗಳು ಕೂಡ ಸ್ಪರ್ಧೆಗೆ ಮುಂದಾಗಿದ್ದಾರೆ. ನನಗಿರುವಂತ ಕ್ಯೂರಿಯಾಸಿಟಿ ಅಂದ್ರೆ ಜಮೀರ್ ಅಹಮದ್ ಖಾನ್ ಅವರು ಮನವೊಲಿಸೋದಕ್ಕೆ ಹೋಗಿದ್ರಲ್ಲ, ಅದೇನ್ ಸಕ್ಸಸ್ ಆದ್ರ ಇಲ್ವಾ ಅಂತ. ಹೌದು. ಸಾದಿಕ್ ಪೈಲ್ವಾನ್ ಏನ್ ನಾಮಪತ್ರ ಸಲ್ಲಿಸಿದ್ದಾರೆ, ಅವರು ತುಂಬಾ ದೊಡ್ಡ ಥ್ರೆಟ್ ಅಂತ ಹೇಳ್ತಾ ಇದ್ದಾರೆ. ಅವರ ಮನವೊಲಿಸಿ ಏನ್ ಬಂಡಾಯ ಎದ್ದಿದ್ದಾರೆ ಅದನ್ನ ಶಮನ ಮಾಡೋದಕ್ಕೆ ಜಮೀರ್ ಅಹಮದ್ ಖಾನ್ ಹೋಗಿದ್ದಾರೆ. ಬಂಡಾಯದ ಬಿಸಿ ಏರೋದಕ್ಕೆ ಕಾರಣನು ಜಮೀರ್ ಅಹಮದ್ ಖಾನ್, ಯಾಕೆಂದ್ರೆ ಅವರೇ ಫಸ್ಟ್ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿ ದಾವಣಗೆರೆ ದಕ್ಷಿಣದಲ್ಲಿ ಅಂತ ಧ್ವನಿ ಎತ್ತಿದ್ರು. ಸೊ ಅವ್ರು ಕೊಡ್ಸಕ್ ಆಗಿಲ್ಲ, ಹೀಗಾಗಿ ಬೆಂಗಳೂರಲ್ಲೇ ಸೆಟಲ್ ಆದ್ರು. ಕೊನೆಗೆ ಸಿಎಂ DCM ಹೋಗ್ಬಿಟ್ಟು ಅಲ್ಲಿ ಸಮರ್ಥ ಮಲ್ಲಿಕಾರ್ಜುನ್ ಅವ್ರಿಗೆ ಟಿಕೆಟ್ ಘೋಷಣೆ ಮಾಡಿದ್ರು. ಇವರು ಬಂಡಾಯವಾಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಈಗ ಇದನ್ನ ಸರಿಪಡಿಸೋದಕ್ಕೆ ಮತ್ತೆ ಜಮೀರ್ ಅಹಮದ್ ಖಾನ್ ಹೋಗ್ಬೇಕು. ಇವರ ಸರಿಪಡಿಸೋದು ಸಿಎಂ DCM ಅವ್ರನ್ಯಾರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನೀವು ಒಂದೇ ಸರಿ ಘೋಷಣೆ ಮಾಡಿದ್ಮೇಲೆ ಮತ್ತೆ ನಿಮ್ಗೆ ಮುಸ್ಲಿಂ ಮುಖಂಡರು ಯಾಕಬೇಕು ಮನವೊಲಿಸೋದಕ್ಕೆ? ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರ ಮನವೊಲಿಸಿ ಕೊನೆಗೆ ಟಿಕೆಟ್ ಘೋಷಣೆ ಮಾಡಿದ್ರ ನೀವು ಏಕಾಏಕಿ ತೀರ್ಮಾನ ನೀವು ತಗೊಂಡ್ರಿ. ಅದು ಸಂಪ್ರದಾಯ ಎಂಬಂತೆ ಕುಟುಂಬದಲ್ಲಿ ಯಾರಾದ್ರೂ ಸತ್ರ ಕುಟುಂಬಕ್ಕೆ ಕೊಡ್ಬೇಕು ಅನ್ನೋದಿದೆ, ಹಂಗಾಗಿ ನಾವು ಅದಕ್ಕೆ ಹಂಗ್ ಮಾಡಿದೀವಿ, ಇಲ್ದೇ ಇದ್ರೆ ನಾವು ಸಾಮಾಜಿಕ ನ್ಯಾಯ ಪಾಲಿಸೋರಂತೆಲ್ಲ ಭಾಷಣ ಹೊಡೆದ್ರು. ಈಗ ಜಮೀರ್ ಅಹಮದ್ ಖಾನ್ ಬೇಕಾಯ್ತು ಅವ್ರ ಮನವೊಲಿಸೋದಕ್ಕೆ. ಅಲ್ಲಿ ಸಮುದಾಯ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಜಮೀರ್ ಅಹಮದ್ ಖಾನ್ ಅಲ್ಲ, ರಾಹುಲ್ ಗಾಂಧಿ ಬಂದ್ರು ಅಲ್ಲಿ ಒಪ್ಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಅವ್ರಿಗೆ ಆ ರೀತಿಯಾದಂತಹ ಒಂದು ನಂಬಿಕೆ ದ್ರೋಹ ಆಗಿದೆ ಅನ್ನೋದು ಅವ್ರು ಹೇಳ್ತಾ ಇರೋದು. ಸೊ ಅಲ್ಲಿಯ ಮುಸಲ್ಮಾನರು ಏನ್ ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ.